ಇವರಂತೂ ಈ ವಯಸ್ಸಿನಲ್ಲಿ ದೇವೇಗೌಡರು ನೆಮ್ಮದಿ ಹಾಳು ಮಾಡೋದು. ಈ ದಿನದಲ್ಲಿ ನಿಖಿಲ್ ರಾಜ್ಯಾಧ್ಯಕ್ಷನ ಸ್ಥಾನದಲ್ಲಿ ಕೂರ್ತಾರಂತೆ. ಯಾರು ಇದ್ರ ವಿರುದ್ಧ ಸೋಲೆತ್ತಬಾರದು ಅನ್ನೋ ಮೆಸೇಜನ್ನ ಕೆಲವರಿಂದ ಪಾಸ್ ಮಾಡ್ತಾರೆ. ನೀವು ನಿಖಿಲ್ನನ್ನ ವಿರೋಧ ಮಾಡಿ ಪಕ್ಷ ಬಿಡ್ತೀರಾ? ಬಿಡಿ. ಪಕ್ಷ ಬಿಟ್ಟು ಹೋದ್ರೆ ಅದು ಯಾಕೆ ಗೆದ್ದು ಬಿಡ್ತೀರಿ ಅಂತಾನೂ ಕೇಳ್ತಿದ್ದಾರೆ. ನಿಖಿಲ್ ಅವರೇ ಅಧ್ಯಕ್ಷರಾಗಲಿ, ನಾವು ನಿಂತ್ಕೊಂಡು ಜೈಯೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ನಿಖಿಲ್, ನೀನು ಪಟ್ಟಾಭಿಷೇಕ ಮಾಡ್ಕೊಳ್ಳೋಕೆ ಮುಂಚೆ ಒಂದು ರೌಂಡ್ ರಾಜ್ಯ ಸುತ್ಕೊಂಡು ಬಾ. ನಿಖಿಲ್ ಆ ನೊಗ ಹೊತ್ಕೊಂಡು ಪಕ್ಷದ ಜಮೀನಲ್ಲಿ ಉಳುಮೆ ಮಾಡಿ ಅದೆಂತ ಬೆಳೆ ತೆಗಿತಾರೋ ನೋಡ್ಬೇಕು. ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆ ತಾನೇ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ವಯಸ್ಸು ದಿನದಿಂದ ದಿನಕ್ಕೆ ಮಾಗ್ತಾ ಇರೋದ್ರಿಂದ ಉಳಿದಿರೋ ಒಂದಷ್ಟು ಜವಾಬ್ದಾರಿಗಳನ್ನ ಮಾಡಲೇಬೇಕಾದ ಅನಿವಾರ್ಯತೆ ಅವರಿಗಿದೆ. ತಮ್ಮ ಪ್ರೀತಿಯ ಪುತ್ರ ರೇವಣ್ಣ ಅವರನ್ನ ಕೊನೆ ಪಕ್ಷ ಉಪಮುಖ್ಯಮಂತ್ರಿಯಾಗಿ ಆದರೂ ನೋಡಿ ಕಣ್ತುಂಬಿಕೊಳ್ಬೇಕು ಅಂದ್ಕೊಂಡಿದ್ರು. ಆದರೆ ಪಾಪ ಅದಕ್ಕೆ ರೇವಣ್ಣ ಅವರೇ ಚಪ್ಪಟಿಕಲ್ಲು ಹಾಕ್ಬಿಟ್ರು. ಇನ್ನು ಸೂರಜ್ಜು ಹಾಗೆ ಪ್ರಜ್ವಲ್ ಬಿಡಿ, ಇವರಂತೂ ಈ ವಯಸ್ಸಿನಲ್ಲಿ ದೇವೇಗೌಡರನ್ನ ನೆಮ್ಮದಿ ಹಾಳು ಮಾಡಿಬಿಟ್ರು. ಇನ್ನು ಉಳಿದಿರೋದು ಅಂದರೆ ನಿಖಿಲ್ ಕುಮಾರಸ್ವಾಮಿ. ಇದೀಗ ದೇವೇಗೌಡರಿಗೆ ಕಾಡ್ತಾ ಇರೋದು ಇವರದ್ದೇ ಚಿಂತೆ. ಅದು ಹೇಗಾದರೂ ಮಾಡಿ ನಿಖಿಲ್ ವಿಧಾನಸಭೆಯಲ್ಲಿ ಕುತ್ಕೊಳ್ಳೋದನ್ನು ನೋಡಬೇಕು ಅನ್ನೋದು. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಪಾಣೆಕರ್. ಈ ಆಸೆಯನ್ನ ದೇವೇಗೌಡರು ಅವತ್ತು ಕೂಡ ತಮ್ಮ ಆಪ್ತರ ಜೊತೆ ಶಾನೆ ಬೇಜಾರಿನಿಂದ ಹೇಳ್ಕೊಂಡು ಹೆಗಲ ಮೇಲಿದ್ದ ಟವಲ್ ತಗೊಂಡು ಕಣ್ಣೋರ್ಸ್ಕೊಟ್ರಂತೆ. ನೋಡ್ರಿ, ನಾನು ನನ್ನ ರಾಜಕೀಯ ಜೀವನದಲ್ಲಿ ಯಾರ್ಯಾರನ್ನು ಏನೇನೋ ಮಾಡ್ಬಿಟ್ಟಿದ್ದೀನಿ, ಆದರೆ ನಿಖಿಲ್ನನ್ನ ಒಂದು ದಡ ಮುಡ್ಸೋಕ್ಕಾಗಲಿಲ್ವಲ್ಲ ಅಂದ್ರಂತೆ. ಇದನ್ನು ಕೇಳಿದ ಆಪ್ತರು, ಸರ್ ಮೊದಲು ನಿಖಿಲ್ಗೆ ರಾಜ್ಯಾಧ್ಯಕ್ಷನ ಪಟ್ಟ ಕಟ್ಟಿ ಸರ್, ಮುಂದಿನದನ್ನು ಆಮೇಲೆ ನೋಡ್ಕೊಳ್ಳೋಣ ಅಂತ ಸಜೆಷನ್ ಕೊಟ್ಟಂತೆ. ಇದನ್ನು ಕೇಳಿದ್ದೆ ದೇವೇಗೌಡರು ದೊಡ್ಡ ಉಸಿರೊಂದನ್ನು ಎಳ್ಕೊಂಡು ಮೌನಕ್ಕೆ ಶರಣಾದ್ರಂತೆ. ಇಲ್ಲಿ ನಿಮ್ಗೊಂದು ವಿಷಯ ಗೊತ್ತಿರಲಿ, ದೇವೇಗೌಡರು ಮೌನಕ್ಕೆ ಶರಣಾಗಿ ಹೋದ್ರು ಅಂದರೆ ಮುಂದಿನ ದಿನದಲ್ಲಿ ಏನಾದರೂ ಒಂದು ದೊಡ್ಡ ಸದ್ದು ಮಾಡೇ ಮಾಡ್ತಾರೆ ಅಂತ ಅರ್ಥ. ಇದ್ರ ಬೆನ್ನಲ್ಲೇ ಇದೀಗ ಒಂದು ವಿಷಯ ಮತ್ತೆ ಚಾಲ್ತಿಗೆ ಬಂದಿದೆ. ಇನ್ನು ಕೆಲವೇ ದಿನದಲ್ಲಿ ನಿಖಿಲ್ ರಾಜ್ಯಾಧ್ಯಕ್ಷನ ಸ್ಥಾನದಲ್ಲಿ ಕೂರ್ತಾರಂತೆ. ಇದಕ್ಕೆ ಏನು ಮಾಡಬೇಕು, ಯಾರನ್ನ ಇದಕ್ಕೆ ವಿಶ್ವಾಸ ತಗೋಬೇಕು, ಎಲ್ಲವನ್ನೂ ದೇವೇಗೌಡರು ಪದ್ಮನಾಭ ನಗರದ ಮನೆಯಲ್ಲೇ ಕೂತ್ಕೊಂಡು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರಂತೆ. ಆದರೆ ತಾತ ಇಷ್ಟೆಲ್ಲ ಆಟ ಆಡ್ತಾ ಇದ್ರೆ ಅಪ್ಪ ಕುಮಾರಸ್ವಾಮಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ನಿಖಿಲ್ ಕುಮಾರಸ್ವಾಮಿಯ ಕೈಗೆ ರಾಜ್ಯ JDS ಮನೆಯ ಕೀ ಕೊಡೋದಕ್ಕೆ ಕುಮಾರಸ್ವಾಮಿ ತುದಿಗಾಲಲ್ಲಿ ನಿಂತಿದ್ರು. ಆದರೆ ದೇವೇಗೌಡರು ಇಲ್ಲಿ ತಮ್ಮ ಚದುರಂಗದ ದಾಳ ಓಡಿಸಿದ್ರು. ನೋಡು ಕುಮಾರ, ನೀನು ಈಗ ಕೇಂದ್ರ ರಾಜಕಾರಣದಲ್ಲಿ ಇದೆಯಾ, ಈ ವಿಚಾರದಲ್ಲಿ ಅದು ಏನು ಕಷ್ಟ ನಿಷ್ಠೂರ ಬರುತ್ತೋ ಬರಲಿ, ಅದೆಲ್ಲ ನಾನು ಓದ್ಕೋತೀನಿ ಅಂದರು. ಇದಾಗಿದ್ದೇ ನೋಡಿ, ಕುಮಾರಸ್ವಾಮಿ ಇದ್ರ ಬಗ್ಗೆ ಎಲ್ಲೂ ಮಾತೇ ಆಡಲಿಲ್ಲ. ಬದಲಿಗೆ ದೇವೇಗೌಡರೇ ತೆರೆಮರೆಯಲ್ಲಿ ಕೂತ್ಕೊಂಡು ಎಲ್ಲವನ್ನೂ ನೋಡ್ಕೋತಾ ಇದ್ದಾರೆ. ಇದ್ರ ಜೊತೆ ದೇವೇಗೌಡರಿಗೆ ಒಂದು ದೊಡ್ಡ ವಿಶ್ವಾಸ ಮೂಡಿದೆ. ಅದು ಏನಂದರೆ, ಕೆಲ ತಿಂಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಆಯ್ಕೆಗೆ ವಿರೋಧ ಮಾಡ್ತಾ ಇದ್ದ ಶಾಸಕರು ಮತ್ತು ಮುಖಂಡರು ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಈಗ ಇದನ್ನು ತಮ್ಮ ದಿವ್ಯ ದೃಷ್ಟಿಯಿಂದಲೇ ತಿಳ್ಕೊಂಡ್ರು ದೊಡ್ಡಗೌಡರು ಈ ಸಮಯನೇ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಸಕಾಲ ಅಂದ್ಕೊಂಡು ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇದ್ದಾರಂತೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ದೇವೇಗೌಡರು ಹೊರಟಿದ್ದಾರೆ. ಇನ್ನು ಯಾರು ಇದ್ರ ವಿರುದ್ಧ ಸೋಲೆತ್ತಬಾರದು ಅನ್ನೋ ಮೆಸೇಜನ್ನು ಕೆಲವರಿಂದ ಪಾಸ್ ಮಾಡಿಸಿದ್ದಾರೆ. ಅದೇನು ಅಂದರೆ, ಚುನಾವಣೆ ಅಂತ ಬಂದರೆ ಯಾವ ಶಾಸಕರು ಬಂದು ನಮ್ಮೊಂದಿಗೆ ಕೈ ಜೋಡಿಸ್ತಾರೆ, ಪಕ್ಷ ಕಟ್ಟೋ ವಿಚಾರದಲ್ಲಿ ಯಾರು ಬಂದು ರಾಜ್ಯ ಸುತ್ತಾರೆ ಹೇಳಿ. ಸರಿಯಾಗಿ ಹೇಳಬೇಕು ಅಂದರೆ ರೇವಣ್ಣನೇ ಬರಲ್ಲ, ಎಲ್ಲವನ್ನೂ ನಾನು ಕುಮಾರನೇ ಮಾಡಬೇಕು. ಇತ್ತೀಚೆಗೆ ಇದಕ್ಕೆ ನಿಖಿಲ್ ಕೈ ಜೋಡಿಸಿದ್ದಾನೆ. ಹಿಂಗಿರಬೇಕಾದ್ರೆ ಆತನನ್ನು ಅಧ್ಯಕ್ಷನಾಗಿ ಮಾಡಿದ್ರೆ ತಪ್ಪೇನು ಅನ್ನೋದು ದೇವೇಗೌಡರ ಪ್ರಶ್ನೆ. ಹೌದಲ್ವಾ? ಗೌಡರು ಈ ಮಾತಿನಲ್ಲಿ ಲಾಜಿಕ್ ಇದೆ ಅನಿಸುತ್ತೆ ತಾನೆ. ಅಡುಗೆಗೆ ಸಾಮಗ್ರಿ ತರೋಕ್ಕೆ ಬರಲ್ಲ, ಅಡುಗೆ ತಯಾರು ಮಾಡೋಕ್ಕೆ ಬರಲ್ಲ, ಒಂದಷ್ಟು ಸಹಾಯ ಮಾಡಲ್ಲ, ಉಣ್ಣೋ ಸಮಯಕ್ಕೆ ಸರಿಯಾಗಿ ಎಲೆ ಹಾಕೊಂಡು ಕೂತ್ರೆ ಹೆಂಗೆ ಅಲ್ವಾ? ಇದನ್ನೇ ದೇವೇಗೌಡರು ಹೇಳ್ತಾ ಇರೋದು. ಇನ್ನು ದೇವೇಗೌಡರು ತಮ್ಮ ರಾಜಕೀಯ ಅನುಭವದಿಂದ ಮತ್ತೊಂದು ವಿಚಾರವನ್ನು ಪಕ್ಷ ಬಿಡ್ತೀನಿ ಅಂತಿದ್ರಲ್ಲ ಶಾಸಕರು, ಅವ್ರಿಗೆ ರವಾನಿಸಿದ್ದಾರೆ. ಅದೇನು ಅಂದರೆ, ನೀವು ನಿಖಿಲ್ನನ್ನ ವಿರೋಧ ಮಾಡಿ ಪಕ್ಷ ಬಿಡ್ತೀರಾ? ಬಿಡಿ, ತೊಂದರೆ ಇಲ್ಲ. ಎಲ್ಗೂ ಹೋಗ್ತೀರಿ? BJPಗಂತೂ ಖಂಡಿತ ಹೋಗೋಕ್ಕಾಗಲ್ಲ.
ಅದಕ್ಕೆ ನಾನು ಬಿಡೋದು ಇಲ್ಲ. ಅಲ್ಲಿ ನನ್ನ ಮಾತು ಕೇಳದೆ ನಿಮ್ಮನ್ನು ಬಿಡ್ಕೊಳ್ಳಲ್ಲ. ಇನ್ನು ಕಾಂಗ್ರೆಸ್ಗೆ ಯಾರು ನಂಬ್ಕೊಂಡು ಹೋಗ್ತೀರಿ? ಅಲ್ಲಿ ಈಗಾಗಲೇ ಸಿದ್ದರಾಮಯ್ಯನವ್ರ ಬಣ, ಡಿ ಕೆ ಶಿವಕುಮಾರ್ ಬಣ ಅಂತ ಶುರು ಆಗಿದ್ದಾವೆ. ಇಬ್ಬರು ದಿನಕ್ಕೆ ತಮ್ಮದೇ ಗುಂಪು ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕಾದ್ರೆ ನಿಮ್ಮನ್ನ ಕ್ಯಾರೆ ಅಂತನೂ ಅನ್ನಲ್ಲ. ಅಲ್ಲದೆ ಒಂದು ವೇಳೆ ನೀವು ಪಕ್ಷ ಬಿಟ್ಟು ಹೋದರೆ ಅದು ಯಾಕೆ ಗೆದ್ದು ಬಿಡ್ತೀರಿ ಅಂತಲೂ ಕೇಳ್ತಿದ್ದಾರೆ. ಹಂಗಂತ ಇದು ದೇವೇಗೌಡರು ಹಾಕ್ತಿರೋ ಧಮಕಿ ಅಲ್ಲ, ಬದಲಿಗೆ ಇಲ್ಲೊಂದು ಮ್ಯಾಥಮೆಟಿಕ್ಸ್ ಹೇಳ್ತಾರೆ. ಅದೇನು ಗೊತ್ತಾ? ನೋಡ್ರಿ, ನೀವು ಗೆದ್ದಿರೋದು ಕಾಲು ಭಾಗ ನಿಮ್ಮ ವರ್ಚಸ್ನಿಂದ ಇರ್ಬೋದು, ಆದರೆ ಮುಕ್ಕಾಲು ಭಾಗ ಪಕ್ಷದ ಬ್ರಾಂಡ್ನಿಂದ. ಮೊದಲು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನೀವು ಹೋಗಿ ಮುಂದಿನ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ರೆ ಆ ಮುಕ್ಕಾಲು ಭಾಗದ ಓಟು ನಿಮ್ಮ ಜೊತೆ ಬರಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರಂತೆ. ಯಾವಾಗ ದೇವೇಗೌಡರು ಬಿಟ್ಟ ಹುಳ ಶಾಸಕ ತಲೆ ಕೊರೆಯೋಕೆ ಶುರುವಾಯಿತು, JDS ಕಚೇರಿಯಿಂದ ಒಂದು ಕಾಲು ಹೊರಗಿಟ್ಟು ಕಾಂಗ್ರೆಸ್ ಮನೆಯನ್ನು ಬಗ್ ನೋಡ್ತಿದ್ದಂತಹ ಶಾಸಕರು ಹೊರಗಿಟ್ಟಿದ್ದ ಕಾಲನ ಹಂಗೆ ಹೊಳ ಕೇಳ್ಕೊಂಡು ಕೂತಿದ್ದಾರೆ. ನೋಡೋಣ, ನಿಖಿಲ್ ಅವರೇ ಅಧ್ಯಕ್ಷರಾಗಲಿ, ನಾವು ನಿಂತ್ಕೊಂಡು ಜಯ್ಯೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಇದು ಎಲ್ಲವೂ ಅಂದ್ಕೊಂಡಂತೆ ಆಗ್ಬಿಟ್ರೆ ಮುಂದಿನ ತಿಂಗಳೇ ನಿಖಿಲ್ ಕುಮಾರಸ್ವಾಮಿ ಪಟ್ಟಾಭಿಷೇಕ ನಡೆದೋಗುತ್ತೆ. ಶಾಸಕರು ಒಪ್ಪಿಗೆ ಇರಲಿ ಇಲ್ಲದೇ ಇರಲಿ ಪಟ್ಟಾಭಿಷೇಕಕ್ಕೆ ಬಂದು ವಿಶ್ ಅಂತೂ ಮಾಡ್ತಾರೆ. ಆದರೆ ಇದ್ರ ಹಿಂದೆನೇ ನಿಖಿಲ್ಗೆ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಶುರು ಆಗುತ್ತೆ. ದೇವೇಗೌಡರೇನೋ ತಮ್ಮ ಆಸೆ ಈಡೇರಿಸ್ಕೊಂಡು ಬಿಡ್ತಾರೆ. ಆದರೆ ಇದಾದ ಕೆಲ ದಿನದಲ್ಲೇ ನಿಖಿಲ್ ತನ್ನ ಶಕ್ತಿ ಸಾಮರ್ಥ್ಯ ತೋರಿಸ್ಬೇಕಾಗತ್ತೆ. ಅದೇನು ಅಂದರೆ ಕೆಲವೇ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ನಿಖಿಲ್ರನ್ನ ಅಟ್ಟಾಡಿಸ್ಕೊಂಡು ಬರ್ತವೆ. ಇದರಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ತೋರಿಸಲೇಬೇಕು. ಹಾಗೆ ಇನ್ನು 4 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಬೇರೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದು ಕೂಡ ನಿಖಿಲ್ಗೆ ಸವಾಲಿನ ಮೇಲೆ ಸವಾಲು. ಈ ಎರಡೂ ಅಗ್ನಿ ಪರೀಕ್ಷೆ ಗೆದ್ದರಷ್ಟೇ ನಿಖಿಲ್ ಈ ಸ್ಥಾನಕ್ಕೆ ಸೂಕ್ತ ಅಂತ ಪಕ್ಷದ ಶಾಸಕರು ಒಪ್ಕೋತಾರೆ. ಇಲ್ದಿದ್ರೆ ಮತ್ತೊಮ್ಮೆ ಅಪಸ್ವರ ಇರ್ತೋದು ಪಕ್ಕ. ಹಂಗಂತ ದೇವೇಗೌಡರು ಇದನ್ನ ಲೆಕ್ಕಾಚಾರ ಮಾಡದೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿಲ್ಲ. ಈಗಾಗಲೇ ಮೊಮ್ಮಗನನ್ನ ರಾಜ್ಯ ಪ್ರವಾಸ ಮಾಡೋದಕ್ಕೆ ಅಡಿ ಮಾಡ್ತಾ ಇದ್ದಾರೆ. ನಿಖಿಲ್, ನೀನು ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ಒಂದು ರೌಂಡ್ ರಾಜ್ಯ ಸುತ್ಕೊಂಡು ಬಾ ಮೊಮ್ಮಗನೇ ಅಂತ ಹೇಳ್ಬಿಟ್ಟಿದ್ದಾರಂತೆ. ಇದೀಗ ನಿಖಿಲ್ ಇದೇ ತಯಾರಿಯಲ್ಲಿದ್ದಾರೆ. ಅಂತೂ ದೇವೇಗೌಡರು ತಮ್ಮ ಮತ್ತೊಬ್ಬ ಮೊಮ್ಮಗ ನಿಖಿಲ್ಗೆ ಪಕ್ಷದ ನೊಗ ಹೊರಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ನಿಖಿಲ್ ಆ ನೊಗ ಹೊತ್ಕೊಂಡು ಪಕ್ಷದ ಜಮೀನಲ್ಲಿ ಉಳುಮೆ ಮಾಡಿ ಅದೆಂಥ ಬೆಳೆ ತೆಗಿತಾರೋ ನೋಡಬೇಕು. ನಮಸ್ಕಾರ.